ಗರುಡಮುದ್ರೆಯಿಂದ ವಿಷಪರಿಹಾರ, ಶಂಖಮುದ್ರೆಯಿಂದ ಪಾವಿತ್ರ್ಯ, ಚಕ್ರಮುದ್ರೆಯಿಂದ ದೈತ್ಯರ ನಿರ್ಗಮನ, ಮೇರು ಮುದ್ರೆಯಿಂದ ಅನ್ನ ಅಕ್ಷಯ, ಧೇನು ಮುದ್ರೆಯಿಂದ ಅಮೃತ ಪ್ರಾಯವಾಗುವುದು. ಗರುಡ ಮುದ್ರೆಯಿಂದ ವಿಷಪರಿಹಾರ, ಶಂಖಮುದ್ರೆಯಿಂದ ಪಾವಿತ್ರ್ಯ, ಚಕ್ರಮುದ್ರೆಯಿಂದ ದೈತ್ಯರ ನಿರ್ಗಮನ, ಮೇರು ಮುದ್ರೆಯಿಂದ ಅನ್ನ ಅಕ್ಷಯ, ಧೇನು ಮುದ್ರೆಯಿಂದ ಅಮೃತ ಪ್ರಾಯವಾಗುವುದು. ಹರೇ ಶ್ರೀನಿವಾಸ. ಮೊದಲು ಇವರಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ. ಇವ್ರ ಹೆಸರು, ಏಜು ಏನಂತ ಕೇಳೋಣ. ನಿಮ್ಮ ಹೆಸರೇನು? ನನ್ನ ಹೆಸರು ಪ್ರಾಣೇಶ ಆಚಾರ್. ನಿಮ್ಮ ವಯಸ್ಸು ಎಷ್ಟು ಅಂತ ಕೇಳ್ಬೋದಾ? 75ರಿಂದ 76 ಅನ್ನೋಷ್ಟು. ನೋಡಿ ಎಷ್ಟು ಪ್ರಾಮಾಣಿಕವಾಗಿ ಹೇಳಿದ್ದಾರೆ ಇವರು. ಎಷ್ಟು ಚೆನ್ನಾಗಿ ಭಕ್ತಿಯಿಂದ ದೇವ್ರನ್ನ ಮಾಡಿ, ನಿಮ್ಮ ಓನ್ ವಾಯ್ಸು, ನಿಮ್ಮ ಸ್ವಂತ ಅವರು ವಾಯ್ಸಿಂದ ಎಷ್ಟು ಚೆನ್ನಾಗಿ ದೇವ್ರನಾಮ ಹೇಳಿದ್ದಾರೆ. ಮತ್ತು ಮ್ಯೂಸಿಕಲನ್ನು ಅವರೇ ಸ್ವಂತ ವಾಯ್ಸಿಂದ ಕೊಟ್ಟಿದ್ದಾರೆ. ಮತ್ತು ನರ್ತನ ಕೂಡ ಮಾಡಿದ್ದಾರೆ. ಈ ಇಡೀ ವಯಸ್ಸಿನಲ್ಲೂ ಕೂಡ ಎಷ್ಟು ಅದ್ಭುತವಾದ ಕಲೆ ಇದೆ ಅಲ್ವಾ? ನೀವು ಎಲ್ಲ ಆರಾಧನೆಗೂ ಹೋಗ್ತೀರಾ? ಯಾವ ಆರಾಧನೆಗೆ ಹೋಗಿದ್ದೀರಾ? ಅಲ್ಲಿ ನಮ್ಮದು ಕಾಯಮು, ಯಾವಾಗಲೂ ಹೋಗಲೇಬೇಕು ನಾವು. ಮಂತ್ರಾಲಯವಾದ ಹರಿವಿಠಲ ಆಶ್ರಮದಲ್ಲಿ ವರ್ಷಕ್ಕೆ 4 ರಿಂದ 6 ಕಾರ್ಯಕ್ರಮ ಆಗುತ್ತೆ. ಒಂದು ಸತ್ಯನಾರಾಯಣ ಪೂಜೆ, ಒಂದು ವಸಂತ ಪೂಜೆ, ಒಂದು ನರಸಿಂಹ ಜಯಂತಿ, ಒಂದು ತುಳಸಿ ಲಗ್ನ, ಇದೆಲ್ಲ ಆಗ್ತದೆ. ನೀವು ಚಿಪ್ಪಗಿರಿಗೆ ಬಂದಿದ್ದೀರಾ ಅಲ್ವಾ? ಚಿಪ್ಪಗಿರಿಗೆ 14ನೇ ವರ್ಷ ನಾನು ಬರೋದು. 14ನೇ ವರ್ಷ. ಏನು ಕೆಲಸ ಮಾಡ್ತೀರಾ ಅಂತ ಕೇಳ್ಬೋದಾ? ಟೀ ಕಾಫಿ ಕೊಟ್ಟು ಅಮೃತವಾಗಿ ಕುಡಿಸ್ತೇವೆ. ಅಮೃತ ಕುಡಿಸ್ತಾ ಇದ್ದೀರಾ ಎಲ್ಲರಿಗೂ? ಆಯಿತು. ಎಲ್ಲರೂ ಕೂಡ ಪ್ರಾಣೇಶಾಚಾರ್ಗೆ ಭಕ್ತಿಯಿಂದ ನಮಸ್ಕಾರ ಮಾಡ್ತೀರಾ? ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಬಹು ದುಃಖವಾಗಲಿ ಸಖನೀನಾಗಿರೋ ಪಾಂಡುರಂಗ, ಅಂತರ್ಗತ ವ್ಯಾಸ ವಿಠಲ ತವ ಮುಖ ಪಂಕಜ ತೋರೋ ಪಾಂಡುರಂಗ, ವಿಠಲ ಪಾಂಡುರಂಗ, ಜಯ ಹರಿ ವಿಠಲ ಪಾಂಡುರಂಗ, ಜಯ ಹರಿ ವಿಠಲ ಪಾಂಡುರಂಗ. ಹೈ ನಿಖಿಲಾಂತರ್ಗತ ವ್ಯಾಸ ವಿಠಲ ತವ ಮುಖ ಪಂಕಜ ತೋರೋ ಪಾಂಡುರಂಗ. ಹೈ ಹರಿ ಸರ್ವೋತ್ತಮ, ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ, ವಾಯು ಜೀವೋತ್ತಮ. ಹರೇ ಶ್ರೀನಿವಾಸ. ನಿನ್ನ ನೋಡಿ ಧನ್ಯನಾದೆನು ಹೇ ಶ್ರೀನಿವಾಸ, ನಿನ್ನ ನೋಡಿ ಧನ್ಯನಾದೆನು
ನಿನ್ನ ನೋಡಿ ಧನ್ಯನಾದೆ ಎನ್ನ ಮನೋಗತವನ್ನು ಇನ್ನು ದಯ ಮಾಡು ಸುಪ್ರಸನ್ನ ಸ್ವಾಮಿ ವೆಂಕಟರಮಣ. ನಿನ್ನ ನೋಡಿ ಧನ್ಯನಾದೆನು. ದೇಶ ದೇಶ ತಿರುಗಿ ನಾನು ಆಶಬದ್ಧನಾದೆ ಸ್ವಾಮಿ, ದಾಸನು ನಾನಲ್ಲವೇ ಜಗದೀಶ ರಕ್ಷಿಸು ಶ್ರೀನಿವಾಸ. ನಿನ್ನ ನೋಡಿ ಧನ್ಯನಾದೆನು. ಕಂತು ಜನಕ ಕೇಳು ಎನ್ನ ಅಂತರಂಗದಾಸೆಯನ್ನು, ಅಂತರವಿಲ್ಲದೆ ಪಾಲಿಸಯ್ಯ ಶ್ರೀಕಾಂತ ಪುರಂದರ ವಿಠಲ. ನಿನ್ನ ನೋಡಿ ಧನ್ಯನಾದೆನು ಹೇ ಶ್ರೀನಿವಾಸ. ನಿನ್ನ ನೋಡಿ ಧನ್ಯನಾದೆನು.